ನಮಸ್ಕಾರ ವೀಕ್ಷಕರೇ, ಈಗ 4ನೇ ಅಧ್ಯಾಯದ 21ನೇ ಶ್ಲೋಕ. ನಿರಾಶೀರ್ಯತ ಚಿತ್ತಾತ್ಮ ನಿತ್ಯಕ್ತ ಸರ್ವ ಪರಿಗ್ರಹ ಶಾರೀರಂ ಕೇವಲಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ಅಂದ್ರೆ ನಿರಾಶೀಹಿ ಯತಚಿತ್ತಾತ್ಮ, ಯಾವುದನ್ನು ಆಶ್ರಯಿಸದೇ ಇರುವವನು. ಯತಚಿತ್ತಾತ್ಮ ಅಂದ್ರೆ ಯಾರು ಅಂತಃಕರಣ ಹಾಗೂ ಇಂದ್ರಿಯಗಳ ನಿಗ್ರಹವನ್ನು ಮಾಡಿಕೊಂಡಿರ್ತಾನೋ. ತ್ಯಕ್ತ ಸರ್ವ ಪರಿಗ್ರಹ, ಎಲ್ಲವನ್ನು ಬಿಟ್ಟಿರ್ತಾನೋ ಅಂದ್ರೆ ಯಾರು? ಸನ್ಯಾಸಿ. ಶಾರೀರಂ ಕೇವಲಂ ಕರ್ಮ, ಅವನು ಶರೀರದ ಧರ್ಮಕ್ಕನುಗುಣವಾಗಿ ಅಂದರೆ ತಾವು ಜೀವಿಸುವುದಕ್ಕೋಸ್ಕರ ಏನೇನು ಕೆಲಸಗಳನ್ನು ಮಾಡ್ತಾರೆ. ಶಾರೀರಂ ಕೇವಲಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ಕಿಲ್ಬಿಷ ಅಂದರೆ ಪಾಪ. ಈಗ ನಾವೇನು ಹೇಳ್ತಿದ್ದೇವೆ, ಯಾವ ಕೆಲಸ ಕರ್ಮವನ್ನು ಮಾಡಿದರೂ ಅಥವಾ ವಿಕರ್ಮ ಮಾಡಿದರೂ ಕರ್ಮ ಅಂಟೋದಿಲ್ಲ ಅಂತ ಹೇಳ್ತಾ ಇದ್ದೇವೆ. ಹಾಗೆ ಆತ್ಮಕ್ಕೆ ಕರ್ಮ ಅಂಟೋದಿಲ್ಲ ಅಂತ. ಅದೇ ತರಹ ಈಗ ಪ್ರತಿಯೊಂದು ನಾವು ಕೆಲಸ ಮಾಡಿದರೆ ಅದು ಕರ್ಮ ಆಗ್ತದೆ, ಕೆಲಸ ಮಾಡದೇ ಇದ್ದರೆ ಅಕರ್ಮ ಆಗುತ್ತೆ. ಹಾಗಾದರೆ ನಿತ್ಯ ಜೀವನದಲ್ಲಿ ನಾವೇನಾದರೂ ಒಂದು ಮಾಡಿದರೆ, ಈಗ ಸನ್ಯಾಸಿಗಳಾಗಿರ್ಬೋದು, ಅವರು ಏನೋ ಒಂದು ಮಾಡಬೇಕಾಗುತ್ತೆ. ಅದು ಮಾಡುವುದು ಕೇವಲ ತನ್ನ ಶರೀರದ ಒಂದು ನಿರ್ವಹಣೆಗಾಗಿಯೇ ಹೊರತು ಬೇರೆ ಯಾವುದಕ್ಕೂ ಅಲ್ಲ. ಹಾಗಾಗಿ ಅಂತಹ ಸನ್ಯಾಸಿಗಳಿಗೆ, ಅಂತಹವರಿಗೆ ಈ ಕರ್ಮದ ಯಾವುದೇ ಒಂದು ಜಾಡು ಅಂಟುವುದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕಿಲ್ಬಿಷಂ ಅಂದರೆ ಪಾಪ. ಶಾರೀರಂ ಕೇವಲಂ ಕರ್ಮ, ಈ ಶರೀರದ ನಿರ್ವಹಣೆಗೋಸ್ಕರ ನಾವೇನು ಮಾಡ್ತಿರ್ತೇವೆ ಅದು ಪಾಪವಾಗಿ ಆ ಸನ್ಯಾಸಿಗೆ ಅಂಟಿಕೊಳ್ಳುವುದಿಲ್ಲ ಅಂತ. ಯಾಕೆಂದರೆ ಅಂತಹ ನಿರಾಶೀರ್ ಯತಚಿತ್ತಾತ್ಮ ತ್ಯಕ್ತ ಸರ್ವ ಪರಿಗ್ರಹ, ಎಲ್ಲವನ್ನೂ ಬಿಟ್ಟು ಕೇವಲ ಭಗವತ್ ಚಿಂತನೆಯಲ್ಲಿ ಯಾರು ಇರ್ತಾರೋ ಅಂತಹವರು. ನಮಸ್ಕಾರ.